ಮೊದಲನೆಯ ಪ್ರಶ್ನೆ, ತರಕಾರಿಗಳ ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಮೆಣಸಿನಹಣ್ಣು, ಬಿ ಬೆಂಡೆಕಾಯಿ, ಸಿ ಟೊಮೆಟೊ, ಡಿ ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿ. ಎರಡನೆಯ ಪ್ರಶ್ನೆ, ಯಾವ ನದಿಗೆ ರಕ್ತದ ನದಿ ಎಂದು ಕರೆಯುತ್ತಾರೆ? ಎ ಲೋಹಿತ್ ನದಿ, ಬಿ ನೇತ್ರಾವತಿ ನದಿ, ಸಿ ಕೋಸಿ ನದಿ, ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೋಹಿತ್ ನದಿ. ಇನ್ನು ಮೂರನೆಯ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಪಕ್ಷಿ ಯಾವುದು? ಎ ನವಿಲು, ಬಿ ಆಸ್ಟ್ರಿಚ್, ಸಿ ಕೋಳಿ, ಡಿ ಕೋಗಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರಿಚ್. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಎ ರಾಜಸ್ಥಾನ್, ಬಿ ಅಸ್ಸಾಂ, ಸಿ ಬಿಹಾರ್, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್. ಇನ್ನು ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ? ಎ ಪಂಜಾಬ್, ಬಿ ಅಸ್ಸಾಂ, ಸಿ ಬಿಹಾರ್, ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಇನ್ನು ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ನಮ್ಮ ಕರ್ನಾಟಕ, ಸಿ ಪಂಜಾಬ್, ಡಿ ಕೇರಳ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಇನ್ನು ಏಳನೆಯ ಪ್ರಶ್ನೆ, ಭಾರತದ ವಿಸ್ತೀರ್ಣದ ಅತಿದೊಡ್ಡ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ರಾಜಸ್ಥಾನ್, ಸಿ ಉತ್ತರ ಪ್ರದೇಶ, ಡಿ ಕೇರಳ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಇನ್ನು ಎಂಟನೆಯ ಪ್ರಶ್ನೆ, ಭಾರತದ ವಿಸ್ತೀರ್ಣದ ಅತಿ ಚಿಕ್ಕ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಬಿಹಾರ್, ಸಿ ಉತ್ತರ ಪ್ರದೇಶ, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ. ಇನ್ನು ಒಂಬತ್ತನೆಯ ಪ್ರಶ್ನೆ, ವಾಮನ ಯಾರ ತಲೆಯ ಮೇಲೆ ಪಾದವನ್ನ ಇಟ್ಟ? ಎ ಬಲಿಚಕ್ರವರ್ತಿ, ಬಿ ಅರುಣಾಸುರ, ಸಿ ರಾವಣ, ಡಿ ನರಕಾಸುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಿಚಕ್ರವರ್ತಿ. ಇನ್ನು ಹತ್ತನೆಯ ಪ್ರಶ್ನೆ, ಮಹಾಲಕ್ಷ್ಮಿಯ ಪತಿ ಯಾರು? ಎ ಬ್ರಹ್ಮ, ಬಿ ವಿಷ್ಣು, ಸಿ ರುದ್ರ, ಡಿ ಇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು. ಇನ್ನು 11ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಎ 32, ಬಿ 28, ಸಿ 26, ಡಿ 30 ರಾಜ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 28 ರಾಜ್ಯಗಳು. ಇನ್ನು 12ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಎ 8, ಬಿ 9, ಸಿ 10, ಡಿ 12. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ 8. ಇನ್ನು 13ನೆಯ ಪ್ರಶ್ನೆ, ಭಾರತದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಎ 600, ಬಿ 800, ಸಿ 100, ಡಿ 900. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 800. ಇನ್ನು 14ನೆಯ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ವಸ್ತು ಗಟ್ಟಿಯಾಗುತ್ತದೆ? ಎ ಉಪ್ಪು, ಬಿ ಮೊಟ್ಟೆ, ಸಿ ಸಕ್ಕರೆ, ಡಿ ಅಕ್ಕಿ ಪದಾರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. ಇನ್ನು 15ನೆಯ ಪ್ರಶ್ನೆ, ಏಲಕ್ಕಿ ಬಾಳೆಹಣ್ಣು ಈ ಕಾಯಿಲೆಗೆ ತುಂಬಾ ಉತ್ತಮವಾಗಿದೆ. ಎ ಲೈಂಗಿಕ ಶಕ್ತಿ ವೃದ್ಧಿಗೆ, ಬಿ ಬುದ್ಧಿ ಚುರುಕಾಗುತ್ತದೆ, ಸಿ ಒತ್ತಡ ನಿವಾರಣೆಯಾಗುತ್ತದೆ, ಡಿ ಹೃದಯ ಸಮಸ್ಯೆಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೈಂಗಿಕ ಶಕ್ತಿ ವೃದ್ಧಿ, ಆಪ್ಷನ್ ಸಿ ಒತ್ತಡ ನಿವಾರಣೆ ಮತ್ತು ಆಪ್ಷನ್ ಡಿ ಹೃದಯ ಸಮಸ್ಯೆಗೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.